ವಿವರಣೆಯನ್ನ ನೀಡುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ದರ್ಶನ್ ಪವಿತ್ರ ಭೇಟಿಯ ಮಧ್ಯದಲ್ಲಿ ಇನ್ನೂ ಒಂದಿಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಯಾರು, ಅವರು ಈ ಕೇಸ್ಗೆ ಯಾವ ರೀತಿ ಲಿಂಕು, ಅದರ ವಿವರಣೆಯನ್ನ ಕೂಡ ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ವಿದೇಶಕ್ಕೆ ಹೋಗಿದ್ರು, ಆಗ ಪವಿತ್ರಾಗೆ ದರ್ಶನ್ ಜೊತೆ ಸಂಪರ್ಕ ಇರಲಿಲ್ಲ. ಆಗ ದರ್ಶನ್ ಪವಿತ್ರ ನಡುವಿನ ಸಂಭಾಷಣೆಯ ವಿವರ ಕೋರ್ಟ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು ವಕೀಲ ಲೂತ್ರಾ ಅವರು. ನೋಡಿ, ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಯಾವ ರೀತಿ ಪರಿಚಯಸ್ಥರು, ಇವರಿಬ್ಬರು ಸೇರಿ ರೇಣುಕಸ್ವಾಮಿಯ ಮರ್ಡರ್ ಮಾಡೋದಕ್ಕೆ ಕಾರಣ ಏನು, ಯಾವ ವಿಚಾರ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಹಿನ್ನೆಲೆಗೆ ವಕೀಲರು ಹೋಗ್ತಾ ಇದ್ದಾರೆ. ಎಲ್ಲಿಂದ ಇವರ ಸ್ನೇಹ ಆರಂಭ ಆಯಿತು, ಇದು ಯಾವ ಹಂತವನ್ನ ತಲುಪಿತು, ಹೀಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವೇಳೆ ಆಗಿದ್ದ ಮಾತುಕತೆಯ ವಿವರಣೆಯನ್ನು ಕೂಡ ಕೋರ್ಟ್ಗೆ ನೀಡ್ತಾ ಇದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಮಾತುಕತೆ ವಿವರಣೆಯ ಬಗ್ಗೆ ಇವರು ಮಾತಾಡಿಕೊಂಡಿದ್ದು, ಆ ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ಆ ಕಡೆ ಆಗ್ತಾ ಇರುತ್ತೆ, ಈ ಕಡೆ ಇವರು ಮಾತಾಡಿಕೊಂಡಿದ್ದಂತ ಮಾತುಕತೆ ವಿವರಣೆಯ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಮಾಹಿತಿಯನ್ನು ನೀಡುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖವಾಗ್ತಾ ಇದೆ. ನೋಡಿ, ಆಗ್ಲೇ ಹೇಳಿದ್ನಲ್ಲ, ಇನ್ನೂ ಹಲವು ಹೆಸರುಗಳಂತ ಹೇಳಿ ಇಲ್ಲಿ ಬರ್ತಾ ಇದೆ. ನೋಡಿ, ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಈ ಎಲ್ಲಾ ವಿಚಾರಗಳನ್ನ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖ. ಆ ಸ್ನೇಹಿತೆ ಯಾರು ಅಂತಂದ್ರೆ ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ಬಗ್ಗೆ ಮಾಹಿತಿಯನ್ನ ನೀಡುವ ಕೆಲಸ ಆಗ್ತಾ ಇದೆ. ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ವಿಚಾರವನ್ನ ಪವಿತ್ರ ಗೌಡ ಹೇಳಿದ್ದರ, ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ತೆಗೆದುಕೊಂಡಿದ್ರು. ಸಮತಾ ಮುಂದೆ ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಹೇಳಿದ್ದರು, ತಪ್ಪನ್ನ ಒಪ್ಪಿಕೊಂಡಿದ್ದರು ಅನ್ನುವಂತ ವಿವರಣೆಯನ್ನ ಕೂಡ ವಕೀಲರು ನೀಡ್ತಾ ಇದ್ದಾರೆ. ಅಲ್ಲಿಗೆ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ರ ಪವಿತ್ರ ಗೌಡ, ಈ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ವಕೀಲರು. ಪವಿತ್ರ ಗೌಡ ಸ್ನೇಹಿತೆ ಈ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ದರ ಅನ್ನುವಂತಹದ್ದು ಪ್ರಶ್ನೆ ಇದೆ. ಇದರ ವಿವರಣೆಯನ್ನು ಕೂಡ ವಕೀಲರು ನೀಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ನೀಡಿದ್ರು. ಈ ಸಮತಾ ಪವಿತ್ರ ಗೌಡಗೆ ಎಷ್ಟು ವರ್ಷಗಳಿಂದ ಪರಿಚಯ ಮತ್ತು ಹೇಗೆ ಪರಿಚಯ ಅನ್ನೋದ್ರ ಬಗ್ಗೆಯೂ ಕೂಡ ಸಮತಾ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು ಪೊಲೀಸರು. ಅದನ್ನ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ರು. ಸೊ ಆ ವಿಚಾರಗಳನ್ನ ಈಗ ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಆಗ್ತಾ ಇದೆ ವೀಕ್ಷಕರೇ. ವಿವರಣೆಯನ್ನ ನೀಡುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ದರ್ಶನ್ ಪವಿತ್ರ ಭೇಟಿಯ ಮಧ್ಯದಲ್ಲಿ ಇನ್ನೂ ಒಂದಿಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಯಾರು, ಅವರು ಈ ಕೇಸ್ಗೆ ಯಾವ ರೀತಿ ಲಿಂಕು, ಅದರ ವಿವರಣೆಯನ್ನ ಕೂಡ ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ವಿದೇಶಕ್ಕೆ ಹೋಗಿದ್ರು, ಆಗ ಪವಿತ್ರಾಗೆ ದರ್ಶನ್ ಜೊತೆ ಸಂಪರ್ಕ ಇರಲಿಲ್ಲ. ಆಗ ದರ್ಶನ್ ಪವಿತ್ರ ನಡುವಿನ ಸಂಭಾಷಣೆಯ ವಿವರ ಕೋರ್ಟ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು ವಕೀಲ ಲೂತ್ರಾ ಅವರು. ನೋಡಿ, ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಯಾವ ರೀತಿ ಪರಿಚಯಸ್ಥರು, ಇವರಿಬ್ಬರು ಸೇರಿ ರೇಣುಕಸ್ವಾಮಿಯ ಮರ್ಡರ್ ಮಾಡೋದಕ್ಕೆ ಕಾರಣ ಏನು, ಯಾವ ವಿಚಾರ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಹಿನ್ನೆಲೆಗೆ ವಕೀಲರು ಹೋಗ್ತಾ ಇದ್ದಾರೆ. ಎಲ್ಲಿಂದ ಇವರ ಸ್ನೇಹ ಆರಂಭ ಆಯಿತು, ಇದು ಯಾವ ಹಂತವನ್ನ ತಲುಪಿತು, ಹೀಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವೇಳೆ ಆಗಿದ್ದ ಮಾತುಕತೆಯ ವಿವರಣೆಯನ್ನು ಕೂಡ ಕೋರ್ಟ್ಗೆ ನೀಡ್ತಾ ಇದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಮಾತುಕತೆ ವಿವರಣೆಯ ಬಗ್ಗೆ ಇವರು ಮಾತಾಡಿಕೊಂಡಿದ್ದು, ಆ ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ಆ ಕಡೆ ಆಗ್ತಾ ಇರುತ್ತೆ, ಈ ಕಡೆ ಇವರು ಮಾತಾಡಿಕೊಂಡಿದ್ದಂತ ಮಾತುಕತೆ ವಿವರಣೆಯ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಮಾಹಿತಿಯನ್ನು ನೀಡುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖವಾಗ್ತಾ ಇದೆ. ನೋಡಿ, ಆಗ್ಲೇ ಹೇಳಿದ್ನಲ್ಲ, ಇನ್ನೂ ಹಲವು ಹೆಸರುಗಳಂತ ಹೇಳಿ ಇಲ್ಲಿ ಬರ್ತಾ ಇದೆ. ನೋಡಿ, ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಈ ಎಲ್ಲಾ ವಿಚಾರಗಳನ್ನ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖ. ಆ ಸ್ನೇಹಿತೆ ಯಾರು ಅಂತಂದ್ರೆ ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ಬಗ್ಗೆ
ಮಾಹಿತಿಯನ್ನ ನೀಡುವ ಕೆಲಸ ಆಗ್ತಾ ಇದೆ. ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ವಿಚಾರವನ್ನ ಪವಿತ್ರ ಗೌಡ ಹೇಳಿದ್ದಾರ? ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ತೆಗೆದುಕೊಂಡಿದ್ರು. ಸಮತಾ ಮುಂದೆ ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಹೇಳಿದ್ದರು, ತಪ್ಪನ್ನ ಒಪ್ಪಿಕೊಂಡಿದ್ದರು ಅನ್ನುವಂತ ವಿವರಣೆಯನ್ನ ಕೂಡ ವಕೀಲರು ನೀಡ್ತಾ ಇದ್ದಾರೆ. ಅಲ್ಲಿಗೆ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ರ ಪವಿತ್ರ ಗೌಡ, ಈ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ವಕೀಲರು. ಪವಿತ್ರ ಗೌಡ ಸ್ನೇಹಿತೆ ಈ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ದರ ಅನ್ನುವಂತಹದ್ದು ಪ್ರಶ್ನೆ ಇದೆ. ಇದರ ವಿವರಣೆಯನ್ನು ಕೂಡ ವಕೀಲರು ನೀಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ನೀಡಿದ್ರು. ಈ ಸಮತಾ ಪವಿತ್ರ ಗೌಡಗೆ ಎಷ್ಟು ವರ್ಷಗಳಿಂದ ಪರಿಚಯ ಮತ್ತು ಹೇಗೆ ಪರಿಚಯ ಅನ್ನೋದ್ರ ಬಗ್ಗೆಯೂ ಕೂಡ ಸಮತಾ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು ಪೊಲೀಸರು. ಅದನ್ನ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ರು. ಸೊ ಆ ವಿಚಾರಗಳನ್ನ ಈಗ ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಆಗ್ತಾ ಇದೆ ವೀಕ್ಷಕರೇ. ವಿವರಣೆಯನ್ನ ನೀಡುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ದರ್ಶನ್ ಪವಿತ್ರ ಭೇಟಿಯ ಮಧ್ಯದಲ್ಲಿ ಇನ್ನೂ ಒಂದಿಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಅವರು ಯಾರು, ಅವರು ಈ ಕೇಸ್ಗೆ ಯಾವ ರೀತಿ ಲಿಂಕು, ಅದರ ವಿವರಣೆಯನ್ನ ಕೂಡ ಕೊಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ವಿದೇಶಕ್ಕೆ ಹೋಗಿದ್ರು, ಆಗ ಪವಿತ್ರಾಗೆ ದರ್ಶನ್ ಜೊತೆ ಸಂಪರ್ಕ ಇರಲಿಲ್ಲ. ಆಗ ದರ್ಶನ್ ಪವಿತ್ರ ನಡುವಿನ ಸಂಭಾಷಣೆಯ ವಿವರ ಕೋರ್ಟ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು ವಕೀಲ ಲೂತ್ರಾವ್. ನೋಡಿ, ಇಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಯಾವ ರೀತಿ ಪರಿಚಯಸ್ಥರು, ಇವರಿಬ್ಬರು ಸೇರಿ ರೇಣುಕಸ್ವಾಮಿಯ ಮರ್ಡರ್ ಮಾಡೋದಕ್ಕೆ ಕಾರಣ ಏನು, ಯಾವ ವಿಚಾರ ಕಾರಣ ಆಯಿತು ಅನ್ನೋದ್ರ ಬಗ್ಗೆ ಕೋರ್ಟ್ನ ಗಮನಕ್ಕೆ ತರುವಂತಹ ಕೆಲಸ ಆಗ್ತಾ ಇದೆ. ಅದಕ್ಕೆ ಇಷ್ಟೆಲ್ಲ ಹಿನ್ನೆಲೆಗೆ ವಕೀಲರು ಹೋಗ್ತಾ ಇದ್ದಾರೆ. ಎಲ್ಲಿಂದ ಇವರ ಸ್ನೇಹ ಆರಂಭ ಆಯಿತು, ಇದು ಯಾವ ಹಂತವನ್ನ ತಲುಪಿತು, ಹೀಗೆ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇನ್ನು ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ವೇಳೆ ಆಗಿದ್ದ ಮಾತುಕತೆಯ ವಿವರಣೆಯನ್ನು ಕೂಡ ಕೋರ್ಟ್ಗೆ ನೀಡ್ತಾ ಇದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲರು. ಮಾತುಕತೆ ವಿವರಣೆಯ ಬಗ್ಗೆ ಇವರು ಮಾತಾಡಿಕೊಂಡಿದ್ದು, ಆ ರೇಣುಕಸ್ವಾಮಿ ಪೋಸ್ಟ್ ಮಾರ್ಟಮ್ ಆ ಕಡೆ ಆಗ್ತಾ ಇರುತ್ತೆ, ಈ ಕಡೆ ಇವರು ಮಾತಾಡಿಕೊಂಡಿದ್ದಂತ ಮಾತುಕತೆ ವಿವರಣೆಯ ಬಗ್ಗೆಯೂ ಕೂಡ ಕೋರ್ಟ್ ಅಲ್ಲಿ ಮಾಹಿತಿಯನ್ನು ನೀಡುವಂತಹ ಕೆಲಸ ಆಗ್ತಾ ಇದೆ. ಇನ್ನ ಮತ್ತೊಂದು ಕಡೆ ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖವಾಗ್ತಾ ಇದೆ. ನೋಡಿ, ಆಗ್ಲೇ ಹೇಳಿದ್ನಲ್ಲ, ಇನ್ನೂ ಹಲವು ಹೆಸರುಗಳಂತ ಹೇಳಿ ಇಲ್ಲಿ ಬರ್ತಾ ಇದೆ. ನೋಡಿ, ಪವಿತ್ರ ಗೌಡ ಸ್ನೇಹಿತೆಯ ಬಳಿ ಈ ಎಲ್ಲಾ ವಿಚಾರಗಳನ್ನ ಹೇಳಿಕೊಂಡಿದ್ದರ ಬಗ್ಗೆ ಉಲ್ಲೇಖ. ಆ ಸ್ನೇಹಿತೆ ಯಾರು ಅಂತಂದ್ರೆ ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ಬಗ್ಗೆ ಮಾಹಿತಿಯನ್ನ ನೀಡುವ ಕೆಲಸ ಆಗ್ತಾ ಇದೆ. ಸಮತಾ ಬಳಿ ತಪ್ಪೊಪ್ಪಿಕೊಂಡಿದ್ದರ ವಿಚಾರವನ್ನ ಪವಿತ್ರ ಗೌಡ ಹೇಳಿದ್ದಾರ? ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ತೆಗೆದುಕೊಂಡಿದ್ರು. ಸಮತಾ ಮುಂದೆ ಪವಿತ್ರ ಗೌಡ ಎಲ್ಲವನ್ನೂ ಕೂಡ ಹೇಳಿದ್ದರು, ತಪ್ಪನ್ನ ಒಪ್ಪಿಕೊಂಡಿದ್ದರು ಅನ್ನುವಂತ ವಿವರಣೆಯನ್ನ ಕೂಡ ವಕೀಲರು ನೀಡ್ತಾ ಇದ್ದಾರೆ. ಅಲ್ಲಿಗೆ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ರ ಪವಿತ್ರ ಗೌಡ, ಈ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ದಾರೆ ವಕೀಲರು. ಪವಿತ್ರ ಗೌಡ ಸ್ನೇಹಿತೆ ಈ ಸಮತಾ ಬಳಿ ತಪ್ಪನ್ನ ಒಪ್ಪಿಕೊಂಡಿದ್ದರ ಅನ್ನುವಂತಹದ್ದು ಪ್ರಶ್ನೆ ಇದೆ. ಇದರ ವಿವರಣೆಯನ್ನು ಕೂಡ ವಕೀಲರು ನೀಡ್ತಾ ಇದ್ದಾರೆ. ದರ್ಶನ್ ಪವಿತ್ರ ನಡುವಿನ ಒಡನಾಟದ ಬಗ್ಗೆ ಸಮತಾ ವಿವರಣೆಯನ್ನ ನೀಡಿದ್ರು. ಈ ಸಮತಾ ಪವಿತ್ರ ಗೌಡಗೆ ಎಷ್ಟು ವರ್ಷಗಳಿಂದ ಪರಿಚಯ ಮತ್ತು ಹೇಗೆ ಪರಿಚಯ ಅನ್ನೋದ್ರ ಬಗ್ಗೆಯೂ ಕೂಡ ಸಮತಾ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಂಡಿದ್ರು ಪೊಲೀಸರು. ಅದನ್ನ ಚಾರ್ಜ್ ಶೀಟ್ ನಲ್ಲಿಯೂ ಕೂಡ ಉಲ್ಲೇಖ ಮಾಡಿದ್ರು. ಸೊ ಆ ವಿಚಾರಗಳನ್ನ ಈಗ ಇಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಆಗ್ತಾ ಇದೆ.